ಗದಗ ಜಿಲ್ಲಾ ಮಟ್ಟದ ಜನತಾ ದರ್ಶನ ಕಾರ್ಯಕ್ರಮವು ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್.ಕೆ. ಪಾಟೀಲ್ ನೇತೃತ್ವದಲ್ಲಿ ನಡೆಯಿತು. ನಗರದ ಜಿಲ್ಲಾಡಳಿತ ಭವನದ ಬಳಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ವೇಳೆ ಅನೇಕ ಜನರು ತಮ್ಮ ಸಮಸ್ಯೆಗಳನ್ನು ಹೊತ್ತು ಬಂದಿದ್ದರು. ನಗರದ 35ನೇ ವಾರ್ಡಿನಲ್ಲಿ ರಸ್ತೆ, ಚರಂಡಿ, ಕುಡಿಯುವ ನೀರು, ವಿದ್ಯುತ್ ಸೌಲಭ್ಯಗಳು ಮರೀಚಿಕೆ ಆಗಿವೆ. ಈ ಬಗ್ಗೆ ಸಂಬಂಧಿಸಿದ ಅಧಿಕಾರಿಗಳ ಗಮನಕ್ಕೆ ತಂದರೂ ಸಹ ಪ್ರಯೋಜನವಾಗಿಲ್ಲ ಅಂತ ಸಚಿವರಿಗೆ ಮನವಿ ಸಲ್ಲಿಸಿದರು. ಸಹಾಯಕ ಕಾರ್ಯಪಾಲಕ ಅಭಿಯಂತರ ಪರಿಸರ ಅಧಿಕಾರಿ ಆನಂದ್ ಬದಿ ಇವರನ್ನು ವೇದಿಕೆ ಕಡೆಗೆ ಕರೆದರು ಸಹ ಸ್ಥಳದಲ್ಲಿ ಇರಲಿಲ್ಲ. ಇದರಿಂದ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಕೋಪಗೊಂಡರು. ಜಿಲ್ಲಾಧಿಕಾರಿಗೆ ಆನಂದ್ ಬದಿ ಇವರನ್ನು ಕೂಡಲೇ ಅಮಾನತು ಮಾಡಿ ಇಂದು ಸಾಯಂಕಾಲದ ಒಳಗೆ ವರದಿ ನೀಡಲು ಸಚಿವರು ಸೂಚಿಸಿದರು. ಈ ಕಾರ್ಯಕ್ರಮದಲ್ಲಿ ರೋಣ ಶಾಸಕ ಜಿ.ಎಸ್. ಪಾಟೀಲ್, ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ, ಎಡಿಸಿ ಅನ್ನಪೂರ್ಣ, ಸಿಇಒ ಭರತ್, ಡಿಎಫ್ಒ ಸೇರಿದಂತೆ ತಾಲೂಕು ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಚಂದ್ರಶೇಖರ್ ಸೋಮಣ್ಣವರ್. ರೋಡು ಒಂದು ಅಡ್ಡಾಡಿದ್ರೆ ಗೊತ್ತಾಗುತ್ತೆ ಸರ್. ಅಲ್ಲಿ ರೋಡ್ ಎಷ್ಟು ಇದು ಅದಾವು, ಕಳಪೆ ಅದಾವು, ಅಲ್ಲಿ ಡ್ರೈನೇಜ್ ಸರಿ ಇಲ್ಲ, ಆಮೇಲೆ ಲೈಟ್ ಇಲ್ಲ, ನೀರಿಲ್ಲ. 35ನೇ ವಾರ್ಡ್ ಅಂತ ಖರಾಬ್ ವಾರ್ಡ್ ಎಲ್ಲಿಲ್ಲ ಸರ್. ಆ ಪರಿಸ್ಥಿತಿ ಒಳಗೆ 35ನೇ ವಾರ್ಡ್ ಐತೆ. ನೀವು ತಾವೊಮ್ಮೆ ಬೈಲಾಂಜೇನ ದೇವಸ್ಥಾನಕ್ಕೆ ಬಂದು 65 ಲಕ್ಷದ ಒಂದು ಅಡಿಗೆಲ್ಲ ಹಾಕಿರಿ ಸರ್. ರೋಡು, ಆಮೇಲೆ ಅಲ್ಲಿ ಗಾರ್ಡನ್, ಬೈಲಾಂಜೇನ ದೇವಸ್ಥಾನ ಗಾರ್ಡನ್ ಸಂಬಂಧ ಅವು ಎಲ್ಲ ಏನೂ ಇಲ್ಲ ಸರ್. ಆಯುಕ್ತರು, ಆಮೇಲೆ ಇಂಜಿನಿಯರ್, ನೀರು ಯಾರು ಇಂಜಿನಿಯರ್ ಯಾರು ನಾಟಕ ಅಲ್ಲ. ಹೌದು ಸರ್. ನೀವು ಇಲ್ಲ ಅವ ಇಲ್ರಿ, ಅವ್ನು ಗೊತ್ತಿಲ್ರಿ, ಅಲ್ಲ ಅವ ಯಾರು ಏನಿಲ್ಲ ನಾವು ಆತ ಅವನು ಕೆಳಗಿನ ಯಾವ್ದಾನ ಇಲ್ಲ. ಬದಿ ಆನಂದ್ ಬದಿ, ಆನಂದ್ ಬದಿ, ಶೇರ್ ಖಾನ್ ಬದಿ ಮತ್ತು ಶೇರ್ ಖಾನ್ ಬದಿ ಇಲ್ಲ. ನಾನು ಆತು ಬದಿಯಲ್ಲಿದ್ದಾನೆ. ಈಗ ಮಧ್ಯಾಹ್ನ ಆಯ್ತಾನ ದಣ್ಕೊಂಡು ಬಂದ ನಾವು ಬದಿ ಎಲ್ಲರದೇನೋ. ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಏನ್ ಮಾಡ್ತಾರೆ? ಏನು ವಾಟ್ ಈಸ್ ದಟ್ ಆಕ್ಷನ್? ಲೆಟ್ ಪೀಪಲ್ ನೋ. Can you not suspend him? AW. You will send the report today evening itself. Huh? Right. One second. ಈಗ ಅವರು ಭೂಮಿ ಪೂಜೆ ಮಾಡಿದ್ರು. ಆ ಭೂಮಿ ಪೂಜೆ ಮಾಡಿದ್ದು ಕೆಲಸ ಚಾಲು ಆಗಿಲ್ಲ. ಅದು ನಗರೋತ್ಥಾನದ್ದು ಬಹುತೇಕ ಹೌದಲ್ರಿ? ನಗರೋತ್ಥಾನದಿದ್ರೆ ಯಾಕೆ ಚಾಲು ಆಗಿಲ್ಲ? ನಗರೋತ್ಥಾನದೊಳಗೆ ಭೂಮಿ ಪೂಜೆ ಮಾಡಿದ್ವಿ ನಾವು. ಕೆಲಸ ಯಾಕೆ ಚಾಲು? ಮಾನ್ಯ ಸಚಿವರಾದ ಎಚ್.ಕೆ. ಪಾಟೀಲ್ ಸಾಹೇಬರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಿದ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯ ಗೌರವಾನ್ವಿತ ಅತಿಥಿಗಳಾಗಿ ಉಪಸ್ಥಿತರಿರುವಂತಹ ಕರ್ನಾಟಕ ಅಧ್ಯಕ್ಷರು, ರೋಣ ಭಾಗದ ಜನಪ್ರಿಯ ಶಾಸಕರು ಆದಂತಹ ಮಾನ್ಯ ಶ್ರೀ ಜಿ.ಎಸ್. ಪಾಟೀಲ್ ಸರ್ ಅವರು ಒಂದೆರಡು ನುಡಿಗಳನ್ನು ಆಡಬೇಕು ಅಂತ ಅವರಲ್ಲಿ. ಸರ್ಕಾರದ ಮಹತ್ವಾಕಾಂಕ್ಷಿ ಕಾರ್ಯಕ್ರಮ ಒಂದೇ ವೇದಿಕೆಯಲ್ಲಿ ಅವ್ರಿಗೆಲ್ಲ ಸನ್ಮಾನ್ಯ ಎಚ್.ಕೆ. ಪಾಟೀಲ್ರು, ಗದಗ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ನಮ್ಮ ಜಿಲ್ಲೆಯ ಎಲ್ಲ ಹಿರಿಯ, ಯಾವಾಗಲೂ ನಾವು ಜಿಲ್ಲೆಗೆ ಹೋಲಿಸ್ಕೊಂಡ್ರೆ
ನಮ್ಮ ಆಡಳಿತದ ವ್ಯವಸ್ಥೆ ದೃಷ್ಟಿ ಕರ್ನಾಟಕ ರಾಜ್ಯದಲ್ಲಿ ಗದಗ ಜಿಲ್ಲೆ ಆಡಳಿತದ ಎಲ್ಲ ರೀತಿಯ ವ್ಯವಸ್ಥೆಯಲ್ಲಿ ವಿಶೇಷವಾಗಿ ನಾನು ನಮ್ಮ ಜಿಲ್ಲೆಯಲ್ಲಿ ಸಾರ್ವಜನಿಕವಾಗಿ ಆಗ್ತಕ್ಕಂಥ ಕೆಲವು ಕಾರ್ಯಕ್ರಮಗಳು ಈ ಕಾರ್ಯಕ್ರಮದ ವಂದಾರ್ಪಣೆಯನ್ನ ಉಪವಿಭಾಗಾಧಿಕಾರಿಗಳಾದ ಶ್ರೀ ಗಂಗಪ್ಪ ಅವರು ನಡೆಸಿಕೊಡ್ಬೇಕಂತ ವಿನಂತಿ ಮಾಡ್ತಾರೆ. ಘನಾಧ್ಯಕ್ಷತೆಯನ್ನು ಮತ್ತು ಉದ್ಘಾಟನೆಯನ್ನು ನೆರವೇರಿಸಿ ಈ ಜನತಾ ದರ್ಶನ ಕಾರ್ಯಕ್ರಮದ ರೂಪುರೇಷೆ ಉದ್ದೇಶ ಅಧ್ಯಕ್ಷರು ಖನಿಜ ನಿಗಮ ಹಾಗೂ ರೋಣ ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಶಾಸಕರಾದ JS ಪಾಟೀಲ್ ಸಾಹೇಬರು ಕೂಡ ಜಿಲ್ಲಾಡಳಿತದ ಪರವಾಗಿ ಜಿಲ್ಲಾ ಮಟ್ಟದ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾಗಿರುವಂತಹ ಅಸೂಟಿ ಸಾಹೇಬರು ಕೂಡ ವೇದಿಕೆ ಪರವಾಗಿ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಮಾನ್ಯ ಜಿಲ್ಲಾಧಿಕಾರಿಗಳನ್ನ ಸಾಹೇಬರನ್ನ ಎಲ್ಲರನ್ನೂ ಜಿಲ್ಲಾಡಳಿತ ಪರವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ಅಭಿನಂದನೆಯನ್ನ ಸಲ್ಲಿಸುತ್ತೇನೆ. ಧನ್ಯವಾದ. ವಂದನೆ ದೊರಕ್ತಾ ಇದೆ. ದಯವಿಟ್ಟು ಎಲ್ಲ ಮಹಾಜನತೆ ಸಹಕರಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇವೆ.